ಧಾರವಾಡದಲ್ಲಿ ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ಅವರು ಅಬ್ಬರದ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. JSS ಕಾಲೇಜ್ ಕ್ಯಾಂಪಸ್ನಲ್ಲಿ ಕೂಡ ಮತಯಾಚನೆಯನ್ನು ಮಾಡಿದ್ದಾರೆ. ಕಾಲೇಜ್ ಒಳಗೆ ಬರ್ತಾ ಇದ್ದಂತೆ ಮೋದಿ ಮೋದಿ ಜಯಘೋಷ ಕೇಳಿಸ್ತು. ದಿಂಗಾಲೇಶ್ವರ ಶ್ರೀಗಳ ಬಗ್ಗೆ ನಾನು ಹೆಚ್ಚು ಮಾತಾಡಲ್ಲ ಅಂತ ಹೇಳಿದ್ದಾರೆ. ಧಾರವಾಡದಲ್ಲಿ ಪ್ರಹ್ಲಾದ್ ಜೋಶಿ ಅವರ ಚುನಾವಣಾ ಪ್ರಚಾರ. ಇವತ್ತು ಅವರು JSS ಕಾಲೇಜ್ ಕ್ಯಾಂಪಸ್ನಲ್ಲಿ ಮತಯಾಚನೆಯನ್ನು ಮಾಡಿದ್ದಾರೆ. ಅವರು ಮಾತನಾಡ್ತಾ ಹೇಳ್ತಾ ಇದ್ರು, ಕಾಲೇಜ್ ಒಳಗಡೆ ಬರ್ತಾ ಇದ್ದ ಹಾಗೆಯೇ ನನಗೆ ಮೋದಿ ಮೋದಿ ಅನ್ನೋ ಜಯಘೋಷ ಕೇಳಿಸ್ತು. ಎಲ್ಲ ಕಡೆ BJPಗೆ ಪೂರಕ ವಾತಾವರಣ ಇದೆ ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಭಾಳ ಚೆನ್ನಾಗಿ ನಡೆದಿದೆ, ಅದ್ಭುತವಾಗಿ ನಡೆದಿದೆ. ರೆಸ್ಪಾನ್ಸ್ ಭಾಳ ಅದ್ಭುತವಾಗಿದೆ. ಇಲ್ಲಿ JSS ಕಾಲೇಜಿಗೆ ಬಂದಾಗ ನೀವೊಂದು ಘಟನೆ ನೋಡಬೇಕಾಗಿತ್ತು. ಮಕ್ಕಳೆಲ್ಲ ಹೆಂಗೆ ಮೇಲೆ ನಿಂತಿದ್ರು, ನನ್ನನ್ನು ನೋಡಿ ಹಾಗೆ ಮೋದಿ 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 ಅಂತ ಹೇಳ್ಕೊಂಡು ಘೋಷಣೆ ಹಾಕಿದರು. ಸ್ಪಾಂಟೇನಿಯಸ್. ನಾನಲ್ಲೇ ವಾಶ್ರೂಮ್ಗಂತ ಹೋಗಿದ್ದೆ, ಸಭೆ ಇದ್ದದ್ದು ಇಲ್ಲೇ ಆ ಬಿಲ್ಡಿಂಗ್ದಲ್ಲಿ. ನಾನು ಅರವಿಂದ್ ಬೆಲ್ಲದ್ ಓದಿ ಯಾವ ಪ್ರಮಾಣದಲ್ಲಿ ಘೋಷಣೆ ಹಾಕಿದ್ರು. ಸರ್, ಈಗ ದಿಂಗಾಲೇಶ್ವರ ಸ್ವಾಮಿಗಳು ಇಷ್ಟು ದಿನ ಜೋಶಿಯವ್ರನ್ನ ಸೋಲಿಸೋದಕ್ಕೆ ಈಗ ನಾನೇ ಗೆಲ್ಲಬೇಕು ಅನ್ನೋದು ಹಠ ಬಂದಿತ್ತು ನನಗೆ. ಅದಕ್ಕೆ ನಾಮಪತ್ರ ಸಲ್ಲಿಕೆ ಮಾಡೀನಿ ಅನ್ನೋದು ಒಂದು ಮಾತು ಹೇಳಿದ್ದಾರೆ. ಈಗ ಸೋಲಿಸೋದು ಬಿಟ್ಟು ಗೆಲ್ಲೋದಕ್ಕೆ ಬಂದೀನಿ ಅಂತ ಹೇಳಿದ್ದಾರಲ್ಲ, ಅದೇ ಒಂದು ವೈಶಿಷ್ಟ್ಯತೆ. ನಾನೇನು ಅದ್ರ ಬಗ್ಗೆ ಹೇಳಕ್ಕೆ ಬಯಸೋದು. ಪ್ರಧಾನಮಂತ್ರಿಗಳು ಬರ್ತಾರೆ ಬೆಂಗಳೂರಿಗೆ ಬೇರೆ ಬೇರೆ ಕಡೆ ಬರ್ತಾ ಇದ್ದಾರೆ. ಒಳ್ಳೆ ಕಾರ್ಯಕ್ರಮ ಆಗ್ತಾವೆ. ಪ್ರಧಾನಮಂತ್ರಿಗಳು ಬರೋದ್ರಿಂದ ಈ ರಾಜ್ಯಕ್ಕೆ ಒಂದು ಪ್ರೇರಣೆ ಆಗುತ್ತೆ, ನಮ್ಮೆಲ್ಲರಿಗೂ ಒಂದು ಪ್ರೇರಣೆ ಸಿಗ್ತದೆ, ನಮ್ಮ ಕಾರ್ಯಕರ್ತರಿಗೆ ಉತ್ಸಾಹ ಬರ್ತದೆ. ಇನ್ನೂ ಫೈನಲ್ ಆಗಿಲ್ಲ, ಆಗ್ಬೋದು. ಭಾಳ ಚೆನ್ನಾಗಿ ನಡೆದಿದೆ, ಅದ್ಭುತವಾಗಿ ನಡೆದಿದೆ.